ಇವತ್ತು ನಿಜವಾಗಿ ನಾವು ಬರಬಾರ್ದನ್ನ ತಿಂತೆ, ಯಾಕಂದ್ರೆ ನಮ್ದು ಬಹಳ ತೊಂದರೆಯೊಳಗೆ ಇದ್ದೀವಿ. ಒಬ್ಬರು ಬರ್ದಿದ್ರ ಅದು ಮತ್ತೆ ಸಮಸ್ಯೆ ಆಗಬಾರ್ದು. ಯಾಕಂದ್ರೆ ನಮಗೂ ಮನಸ್ಸಿಗೆ ಬಹಳ ಬೇಜಾರಾಗೈತೆ. ಯಾಕಂದ್ರೆ ಒಂದು ದಿನ ಅಲ್ಲ, 2 ದಿನ ಅಲ್ಲ, 31 ವರ್ಷದ ತಪ್ಪಾಗ್ಬಿಟ್ಟು ನಾವು ನಮ್ಮ ಹೆಸರುಗಳನ್ನ, ನಮ್ಮ ಮಾನಗಳನ್ನ ಇಲ್ಲಿ ತನಕ ಉಳಿಸ್ಕೊಂಡು ಬಂದಿದ್ದೀವಿ. ಈಗಿನ ಅವ್ರು ಏನ್ ಮಾಡತ್ತಾರೆ ಕೆಲವೊಂದು ಅಂದ್ರೆ ಅದನ್ನ ಸತ್ಯಾನಾಶ ಮಾಡಕತ್ತೀವಿ. ಈಗ ನೀವು ಟ್ರೆಂಡಿಂಗ್ ಐತಿ, ಹೌದಾ? ಟ್ರೆಂಡಿಂಗ್ ಇದ್ದವ್ರು ಹಾಡುವಂತ ಹಾಡುಗಳು ಯಾರು ಹಾಡ್ತಾರ ಅದನ್ನ ಹೇಳಿ ನನಗೆ. ಇದ ಶಬ್ದನಾಗಿನ ಹಾಡನ ಆಡ್ಬೇಕ, ಇದೇ ಎಂ ಡಿ ಆನಂದ್ ಅವ್ರ ಹಾಡನ ಆಡ್ಬೇಕು, ಇದ ಪರೀಟ್ ಅವ್ರ ಹಾಡನ ಆಡ್ಬೇಕು. ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ, 3 ತಾಸು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಹೊಟ್ಟೆಗೆ ಬೆಂಕಿ ಬೀಳ್ತೈತೆ ನಮಗೆ. ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ನಾವೊಂದು ಹಾಡ ಬರ್ದ್ರ ಮನಸ್ಸರ ಹೆಂಗ ಬಂತ ಗೆಳತಿ ಅಂತ ನಾವು ಬರ್ದ್ರ, ಯಾವಾಗ ಬರ್ತೀಯ ಗೆಳತಿ ಅಂತ ನೀವು ಬರ್ದ್ರ ನನ್ನ ಹಾಡ ಸತ್ಯನಾಶ ಆಗಿ ಹೋದ. ನಾ ಏನ್ ಉದ್ದೇಶ ಇಟ್ಟು ಬರ್ದಿಲ್ಲ, ಅದು ನನ್ನ ಕೂಸು ಹೆಂಗ್ ಬೆಳಿಬೇಕಂತ ನಾ ಆಸೆ ಇಟ್ಟು ಬೆಳೆಸಿದ್. ಆ ಕೂಸನ ತಗೊಂಡು ನೀವು ನಿಮಗ್ ಮನ್ಸು ಹೆಚ್ಚೆ ಆ ಹಾಡ ಹಾಡುದು ನಡು ಬಾಯಿ ಬಂದಾಗ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕಂಗ ಮಾತಾಡುದು. ಆ ಹಾಡಿಗೆ ಆ ಮಾತಿಗೆ ಒಂದಿಟ್ಟರ ಸಂಬಂಧ ಇರ್ತೈತಿ ಇಲ್ಲ. ಈಗ ನಾವು ಎಷ್ಟು ತಪಾಕುತ್ತೆ ಎಲ್ಲ ರೀತಿ ನವರಸಗಳನ್ನ ಆಧಾರವಾಗಿ ಇಟ್ಟುಕೊಂಡ ನಾವು ಕ್ಯಾಸೆಟ್ನಾಗ ಹಾಡು ಕಾಲಕ್ಕ ನಮಗೆ ಕೇಳಾವ್ರ ನಾವು ಇದ್ರು. ನಾವು ಯಾರು ನಮಗೆ ಏನಾರ ಅಂದ್ರ ಏನಾರು ಇದಾಗ್ತೈತಲ್ಪ, ಹಿರಿಯಾರ ನಮಗೆ ಬೇರೆ ಹೆಂಗ ವಿಚಾರ ಮಾಡಿ ಬರೀತಿದ್ರು. ಈಗಾದ್ರೂ ಹೇಳ್ತಾನ 10,000 ಹಾಡ ಆಡೇನಿ, ಒಂದಲ್ಲ ಎರಡಲ್ಲ 10,000 ಹಾಡ ಆಡೇನಿ. ಇಲ್ಲಿವರೆಗೂ ಹೇಳ್ತೀನಿ ಈಗಾದ್ರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರ ನನ್ನ ಮುಂದೆ ಯಾವಾಗ ತನಬಹುದು. ನಾನು ರೂಪಾಯಿವರೆಗೂ ಗೊತ್ತಾಕೈತೇನೆ, 10,000 ಹಾಡಿರ್ಬೋದೇನಪ್ಪ ಅಂತ ಅನಿಸ್ತೈತಿ. ನಾವು ಹಿಂಗ ಬಂದಿವಿ ಬಾಡ್ಲಿಲ್ಲ, ಹಳಿ ಮಂದಿ ನಾವು ಹಿಂಗ ಹೋಗವ್ರ. ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ. ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ. ಇದನ್ನ ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತ ಬಂದಿದ್ದೀವಿ. 13-15 ವರ್ಷ ಆಯ್ತು. ಅತಿರೇಕ ಕೊಂಟೈತಿ ಏನೋ ಉಳಿವಲ್ತ ಅನ್ಕೊಂತ ಬಂದಿದ್ದೀವಿ ನಾವ. ಈಗ ಲಾಸ್ಟಕ್ಕೂ ಬಂತು, ಯಾರ ಕಾಲದಿಂದ ಕಾಲುಗಳಿಂದ ಬಂತ ಅವ್ರಿಗೊಂದು ನಮಸ್ಕಾರ ಮಾಡ್ತಾನ ನಾನು. ಯಾಕಂತಂದ್ರ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ. ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದ್ವಪ್ಪ ಅಂತಂದ್ರ ಎಲ್ಲಾರು ಕಲಾವಿದರಾಗಿ ಕಲಾವಿದರಿಗೆಲ್ಲ ಬುದ್ಧಿ ಹೇಳಾಗ್ತಿದ್ವು. ಸಮಾಜದ ಬುದ್ಧಿ ಹೇಳವ್ರ ಯಾರ? ಕಲಾವಿದ ಹೇಳಿದಾಗನೇ ಸಮಾಜ ಸುಧಾರಣೆ ಆಕೈತಂದ್ರೆ ಜಗತ್ ಹಿಂಗ ಇರ್ತಿರ್ಕಿಲ್ಲ, ಕೈಲಾಸ ಹಾಕಿತ್ತು. ಸಮಾಜನ ತಿಳ್ಕೊಬೇಕಲ್ಲ, ಯಾರನ್ನ ಕರ್ಸಾಕತ್ತಾನೆ, ಇವನು ಕರ್ಸಿದ್ರೆ ಏನಾಕೈತಿ, ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬರ್ತೈತಿ ಅನ್ನೋ ಅವರು ಇಲ್ಲ ಐತಿಲ್ಲ ಒಂದು ಸಮಾಜದವ್ರಿಗೆ. ನಾವೇ ಏನ್ ಹೇಳ್ಬೇಕು ಅವನ್ನ ಕಲಾವಿದ? ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ. ಮಹಿಳಾ ಸಂಘಟನೆಗಳು ಅದಾವ. ಇಲ್ಲೇ ಬಿಜಾಪುರದಾಗ ನಾವು ಒಂದು ಕಾರ್ಯಕ್ರಮ ಮಾಡಕ್ ಬಂದಾಗ ಒಬ್ರು ಮಹಿಳಾ ಸಂಘಟನೆ ಅವ್ರು ಅಕ್ಕಾರ ಬಂದ್ರು. ಏನ್ರಿ ಅಣ್ಣ ನಿಮ್ಮ ಹಾಡ ಅಂದ್ರ, ಬಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನ ಅಂತ ಹೇಳ್ರು. 200 ರೂಪಾಯಿ ಯಾರು ಕೊಟ್ರ. ಅಂತವೆಲ್ಲ ಹಾಡ್ಬೇಡ್ರಿ ಭಯ ಅಂತ ಅದ್ರ ಮಚ್ಚಿಲೆ ಬಡ್ಕೋಬೇಕು ನಾವು. ಬಾಳ ಚಂದ ಹಾಡ್ತೀರಿ ಅನ್ನಾರ ನೀವ, ಆದ್ರ ಅಂತವೆಲ್ಲ ಹಾಡ್ಬೇಡ್ರಿ ಅಂತ. ನಾ ಭಾರಿ ಜವಾರಿ ಕೂರಿ ಹಾಡ ಹಾಡ್ತೀನಿ. ಅದಕ್ಕೆ ಒಂದು ಲೈನ್ ಬರ್ತೈತಿ, ಅದು ನೋಡ್ರಿ, ಶೃಂಗಾರ ಅಂದ್ಮೇಲೆ ಶೃಂಗಾರವೂ ಬೇಕು. ಶೃಂಗಾರಕ್ಕೂ ಒಂದು ಮಡಿವಂತಿಕೆ ಐತಿ. ನೀವು ಬದ್ಲೆ ತಿರುಗಿದ್ರೆ ಪೂರಾ ಬದ್ಲೆ ನಿಂತಿರಪ್ಪ ಅಂತಂದ್ರೆ ನಿಮ್ಗೆ ಯಾವ ಕಿಮ್ಮತ್ ಕೊಡುದು ಥೂ ಅಂತಾರ. ಹಿರಿಯಾಗ ಅದಕ್ಕೆ ಮದುವೆ ಮಾಡ್ತಾರೆ. ಇವಾಗ 4 ಗಾಡಿ ನೋಡು ಬಾಳೆ ಮಾಡ್ಲಿ ಸಂಸಾರ ಮಾಡ್ಲಿ ಬದುಕು ಅಂತ ಮಾಡ್ತಾರ. ನಾವು ಹಾದಿಗಾಲ ಮಾಡೋದಂದ್ರೆ ನಿಮ್ಮಂತ ಹುಷೂರು ಮಕ್ಕಳು ಯಾವ್ದಾರ